ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಯಾರ್ಯಾರೆಲ್ಲ ನನ್ನ ಪ್ರೊಫೈಲ್ನ ಶೇರ್ ಮಾಡಿಲ್ಲ, ಸಬ್ಸ್ಕ್ರೈಬ್ ಮಾಡಿಲ್ಲ, ಲೈಕ್ಸ್ ಮಾಡಿಲ್ಲ, ಕಮೆಂಟ್ ಮಾಡಿಲ್ಲ, ಪ್ಲೀಸ್ ಡೂ ಸಬ್ಸ್ಕ್ರೈಬ್ ಆ್ಯಂಡ್ ಶೇರ್ ವಿತ್ ಯುವರ್ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿ. ಏನಿದು ಮತ್ತೆ ಸೇಮ್ ಕಾಸ್ಟ್ಯೂಮ್ ಹಾಕ್ಕೊಂಡಿದ್ದಾಳೆ ಅಂದ್ಕೊಂಡ್ರಾ? ಹೌದು, ಸೇಮ್ ಕಾಸ್ಟ್ಯೂಮ್ ವಿತ್ ಅನದರ್ ವಿಡಿಯೋ. ಸ್ಯಾರಿ ವಿಡಿಯೋ ಮಾಡಬೇಕಂತ ತುಂಬ ದಿನದಿಂದ ಅನ್ಕೊತಾ ಇದ್ದೆ. ಸೊ ನಾನಿವತ್ತು ಸ್ಯಾರಿ ವಿಡಿಯೋ ಮಾಡ್ತಾ ಇದ್ದೀನಿ ವಿತ್ ಮೈ ಫೇವ್ರೆಟ್ ಸ್ಯಾರೀಸ್, ಆಯಿತಾ? ಸೊ ಎಲ್ಲರದ್ರೂ ಯೂಶ್ವಲಾಗಿ ಸ್ಯಾರೀಸ್ ಇದ್ದೇ ಇರುತ್ತೆ. ಯೂಶ್ವಲಾಗಿ ಅಲ್ಲ, ಎಲ್ಲರ ಹತ್ರ ಕಂಪಲ್ಸರಿ ಸ್ಯಾರೀಸ್ ಇದ್ದೇ ಇರುತ್ತೆ. ಎಸ್ಪೆಷಲಿ ಗರ್ಲ್ಸ್, ಲೇಡೀಸ್ ಎಲ್ಲರ ಹತ್ರ ಸ್ಯಾರೀಸ್ ಇರುತ್ತೆ. ಸೊ ಏನಂದರೆ, ಎಲ್ಲ ಯೂಶ್ವಲಾಗಿ ಈ ಸ್ಯಾರಿ ಎಲ್ಲಿ ತೊಗೊಂಡೆ ಅಂದರೆ ಪರ್ಟಿಕ್ಯುಲರ್ ಶಾಪ್ ನೇಮ್ ಹೇಳ್ತಾರೆ. ಅಂದರೆ ಇಲ್ಲಿ ತೊಗೊಂಡೆ, ಅಲ್ಲಿ ತೊಗೊಂಡೆ, ಶಾಪ್ ನೇಮ್ಸ ಹೇಳ್ತಾರೆ. ನಾನು ಈ ಸ್ಯಾರೀಸ್ ಎಲ್ಲ ತೊಗೊಂಡಿರೋದು ಪರ್ಟಿಕ್ಯುಲರ್ ಶಾಪ್ಸಲ್ಲ, ಸ್ಯಾರಿ ಸೆಂಟ್ರಲ್ಲ. ಈ ಸ್ಯಾರೀಸ್ ಎಲ್ಲ ತೊಗೊಂಡಿರೋದು ಕಟ್ ಪೀಸ್ ಶಾಪ್ಗಳಲ್ಲಿ, ಮಟೀರಿಯಲ್ಸ್ ಎಲ್ಲ ಸಿಗುತ್ತಲ್ಲ ಆ ಶಾಪ್ಗಳಲ್ಲಿ ಈ ಸ್ಯಾರೀಸ್ನ ಡಿಸೈನ್ ಮಾಡಿರೋದು. ಅಂದರೆ ನಾನು ಓನಾಗಿ ಕ್ರಿಯೇಟ್ ಮಾಡಿರೋ ಸ್ಯಾರೀಸ್ ಇದೆಲ್ಲ. ಸೊ ಒಂದೊಂದಾಗೆ ತೋರಿಸ್ತಾ ಹೋಗ್ತೀನಿ. ಯೂಶ್ವಲಾಗಿ ಅನಿಸುತ್ತಲ್ವ, ನಾವಾಗೆ ಡಿಸೈನ್ ಮಾಡಬೇಕು ಸ್ಯಾರಿನ. ಅಂದರೆ ಇದೆಲ್ಲಿ ತೊಗೊಂಡು ಅನ್ನೋದಕ್ಕಿಂತ ಇದು ನಾನೇ ಡಿಸೈನ್ ಮಾಡಿರೋದು ಅಂತ ಹೇಳಕ್ಕಂದ್ರೆ, ಫಾರ್ ಎಕ್ಸಾಂಪಲ್ ಮಟೀರಿಯಲ್ ತೊಗೊಂಡು ಅದಕ್ಕೆ ಲೇಸ್ ಮಾಡಿ ಅಥವಾ ಒಂದು ಬ್ಲೌಸ್ ಡಿಸೈನ್ ನಾವಾಗೆ ಓನಾಗಿ ಮಾಡಿಸಿದ್ರೆ ಏನೋ ಒಂದು ಖುಷಿ ಕೊಡುತ್ತೆ. ಸೊ ಹಾಗಾಗಿ ನಾನು ಒಂದು 6 to 7 ಸ್ಯಾರೀಸ್ ಆ ಥರ ಡಿಸೈನ್ ಮಾಡಿದ್ದೀನಿ ವಿತ್ ಓನ್ಲಿ ಪ್ಲೇನ್ ಸ್ಯಾರೀಸ್ ಇದೆಲ್ಲ. ಬಟ್ ತುಂಬ ಎಲಿಗೆಂಟಾಗಿ ಕಾಣಿಸುತ್ತೆ, ತುಂಬ ಡಿಫ್ರೆಂಟ್ ಅನಿಸುತ್ತೆ. ಯಾರಾದರೂ ಕೇಳಬೇಕು ನಿಮಗೆ ಈ ಸ್ಯಾರೀಸ್ನ ಎಲ್ಲಿ ತೊಗೊಂಡ್ರಿ ಅಂತ. ಸೊ ಒಂದೊಂದೇ ತೋರಿಸ್ತಾ ಹೋಗ್ತೀನಿ. ಮೈ ಮೋಸ್ಟ್ ಫೇವ್ರೆಟ್ ಸ್ಯಾರಿ ಇದು ರೆಡ್ ಸ್ಯಾರಿ. ಸ್ವಲ್ಪ ಫಾಸ್ಟಾಗಿ ಮಾತಾಡ್ತಿದ್ದೀನಿ ಅಲ್ವಾ? ಹೌದು, ನಂಗೆ ಆಗ ಅನಿಸ್ತು. ವಾವ್, ಲುಕ್ ಅಟ್ ದ ಕಲರ್ ಗಾಯ್ಸ್, ಇಷ್ಟು ಚೆನ್ನಾಗಿದೆ ಅಲ್ಲ? ಸೊ ಬ್ರೈಟ್ ಕಲರ್, ನಾನೇ ಡಲ್ ಹೊಡಿತಿದ್ದೀನಿ ಕಲರ್ ಮುಂದೆ. ಇದು ನನ್ನ ಫೇವ್ರೆಟ್ ಸ್ಯಾರಿ. ಈ ಮಟೀರಿಯಲ್ ಎಷ್ಟು ಚೆನ್ನಾಗಿದೆ ಗೊತ್ತಾ? ಇದು ಲೈಕ್ ಪ್ಲೇನ್ ಗೌನ್, ಪ್ಲೇನ್ ಫ್ರಾಕ್ಸ್ ಎಲ್ಲ ಸ್ಟಿಚ್ ಮಾಡಿಸ್ತಾರಲ್ಲ, ಸೊ ಅದಕ್ಕೆ ಈ ಥರ ಮಟೀರಿಯಲ್ನ ಯೂಸ್ ಮಾಡ್ತಾರೆ. ನಾನು ಯಾಕೆ ಸ್ಯಾರಿ ಮಾಡಬಾರ್ದು ಅಂತ ಇದು ನನ್ನ ಅಕ್ಕನ ಮಗು ನಾಮಕರಣಕ್ಕೆ ಹಾಕ್ಕೊಂಡಿದ್ದೆ. ತುಂಬ ಚೆನ್ನಾಗಿ ಕಾಣಿಸ್ತಾ ಇತ್ತು. ಇವನ್ ಅದರಲ್ಲಿ ಫೋಟೋಸ್ ಕೂಡ ತುಂಬ ಚೆನ್ನಾಗಿ ಬಂದಿದೆ. ನಾನು ಇದನ್ನು ವಿತ್ ಗೋಲ್ಡ್ ಬ್ಲೌಸಲ್ಲಿ ನಾನು ಏನಂತಾರೆ ಮ್ಯಾಚಪ್ ಮಾಡಿದ್ದೀನಿ. ಸೊ ಲೈಕ್ ದಿಸ್. ಚೆನ್ನಾಗಿ ಕಾಣಿಸ್ತಿದೆ ಅಲ್ವಾ? ಈ ಬ್ಲೌಸ್ ಸ್ಟೋರಿ ಹೇಳ್ತೀನಿ. ಇದು ಸ್ಯಾರಿ ಸ್ಟೋರಿ ಆಯಿತು. ಇದು ಏನೋ ಪಿನ್ ಮಾಡ್ತಾರಂತೆ ಸ್ಯಾರೀಸ್ ಫೋಟೋಸ್ನ. ನಾನು ಇದನ್ನು ತಿಳ್ಕೊಂಡ್ಬಿಟ್ಟು ಇನ್ ಕೇಸ್ ಗೊತ್ತಾದರೆ ನಾನು ಇದರಲ್ಲಿ ಈ ವಿಡಿಯೋದಲ್ಲಿ ಸ್ಯಾರಿ ಫೋಟೋಸ್ನ ಶೇರ್ ಮಾಡೋಕ್ಕೆ ಪ್ರಯತ್ನ ಪಡ್ತೀನಿ. ಸೊ ಚೆನ್ನಾಗಿದೆ ಅಲ್ಲ? ಈ ಸ್ಯಾರಿ ಹಾಕೊಂಡು ಒನ್ ಟೈಮ್ ವಿಡಿಯೋ ಮಾಡ್ತೀನಿ. ಚೆನ್ನಾಗಿದೆ ಈ ಸ್ಯಾರಿ, ಅಂದರೆ ಫೇವ್ರೇಟ್. ಒಂದು 4 to 5 ಟೈಮ್ಸ್ ಹುಟ್ಟಿದ್ದೀನಿ ಅಷ್ಟೇ. ಓಕೆ, ಈ ಬ್ಲೌಸ್ ಸ್ಟೋರಿ ಹೇಳಬೇಕು. ಗೋಲ್ಡನ್ ಬ್ಲೌಸ್, ಅದಕ್ಕೆ ನೆಟ್ಟೆಡ್ ಬ್ಲೌಸ್ ಇದು ವಿತ್ ಸ್ಲೀವ್ಸಿಗೆ ಏನೂ ಲೈನಿಂಗ್ ಹಾಕಿಲ್ಲ, ಬ್ಯಾಕ್ ಸೈಡ್ ಮಾತ್ರ ಲೈನಿಂಗ್ ಹಾಕಿದ್ದಾರೆ. ಈ ಥರ ಪ್ಯಾಡೆಡ್ ಬ್ಲೌಸ್ ಇದು. ಇಲ್ಲಿ ನೆಕ್ ಹತ್ರ ಏನು ಇಲ್ಲ, ಟ್ರಾನ್ಸ್ಪರೆಂಟ್ನೇ ಇಡ್ಸಿದ್ದೀನಿ. ಸೊ ಹುಕ್ಕಿಲ್ಲ ಇದಕ್ಕೆ. ಸೊ ಜಿಪ್ ಮಾಡಿದ್ದಾರೆ, ಸೈಡ್ ಜಿಪ್. ಇದನ್ನು ನಾವು ಈ ರೆಡ್ ಸ್ಯಾರಿಗೆ ಅಂತಲ್ಲ, ಲೈಕ್ ನಾನು ಯೂಶ್ವಲಾಗಿ ಬ್ಲ್ಯಾಕ್, ವೈಟ್, ಗೋಲ್ಡನ್ ಬ್ಲೌಸಸ್ ಇರುತ್ತಲ್ಲ, ಸೊ ಅದೇ ಥರ ನಾನು ಈ ಬ್ಲೌಸ್ನ ಸ್ಟಿಚ್ ಮಾಡಿಸಿದ್ದು. ಸೊ ಇದಕ್ಕೆ ತುಂಬ ಚೆನ್ನಾಗಿ ಕಾಣಿಸ್ತಾ ಇತ್ತು. ನಾನು ಫೋಟೋ ಶೇರ್ ಮಾಡ್ತೀನಿ ಅಂದಿದ್ನಲ್ಲ, ಅವಾಗ ನಿಮಗೆ ಗೊತ್ತಾಗುತ್ತೆ. ಇದು ಎಲ್ಲ ಹುಡುಗಿಯರ ವಾರ್ಡ್ರೋಬಲ್ಲೂ ಒಂದು ಗೋಲ್ಡನ್ ಬ್ಲೌಸ್ ಇದ್ದರೆ ಇದೊಂಥರ ಏನಂತಾರೆ, ಬೇಗ ಸಮಯಕ್ಕೆ ಸಿಗೋ ಒಂದು ಫ್ರೆಂಡ್ ಇದು, ಆಯಿತಾ? ಗೋಲ್ಡನ್ ಬ್ಲೌಸು ಯಾವ ಸ್ಯಾರಿಗಾರು ನಾವು ಮ್ಯಾಚ್ ಮಾಡ್ಕೋಬೋದು. ಸೊ ಎಲ್ಲ ಹುಡುಗಿರು ಯೂಶ್ವಲಾಗಿ ಇದನ್ನು ಇಟ್ಕೊಂಡಿರ್ತಾರೆ ಗೋಲ್ಡನ್ ಬ್ಲೌಸ್ನ. ಯಾರ ಹತ್ರ ಇಲ್ಲ, ಈ ಥರ ಒಂದು ಗೋಲ್ಡ್ ಬ್ಲೌಸ್ನ ಸ್ಟಿಚ್ ಮಾಡಿಸಿ ಹೆಲ್ಪ್ ಆಗುತ್ತೆ. ಇದು ಸಿಲ್ಕ್ ಸ್ಯಾರೀಸ್ಗೂ ಹೆಲ್ಪ್ ಆಗುತ್ತೆ, ಕೈಂಡ್ ಆಫ್ ಫ್ಯಾನ್ಸಿ ಸ್ಯಾರಿಗೂ ಹೆಲ್ಪ್ ಆಗುತ್ತೆ, ಈ ಥರ ಸ್ಯಾರೀಸ್ಗೂ ಹೆಲ್ಪ್ ಆಗುತ್ತೆ. ಓಕೆ, ನೆಕ್ಸ್ಟ್ ಸ್ಯಾರಿ ಬಂದು ಇದು ಸ್ಟಿಚ್ ಮಾಡಿಸಿಲ್ಲ ಅಲ್ಲ, ಸಾರಿ, ಏನಿದು ಲೈನಿಂಗ್ ಮತ್ತು ಲೈನಿಂಗ್ ಅಂತಿದ್ದೀನಿ, ಏನಂತಾರೆ, ಫಾಲ್ಸ್ ಮತ್ತು ಜಿಗ್ಸಾಗ್ ಮಾಡಿಸಿಲ್ಲ. ಇದನ್ನು ನಾನು ಉಟ್ಟೂ ಇಲ್ಲ ಈ ಸ್ಯಾರಿನ. ಒಂಥರ ಸೀಕ್ವೆನ್ಸ್ ಬಂದಿದೆ, ಇಲ್ಲಿ ಲೈನ್ ಕಾಣಿಸ್ತಾ ಇದೆಯಲ್ಲ ನೋಡಿ, ಶೈನಿಂಗ್ ಕಾಣಿಸ್ತಾ ಇದೆಯಲ್ಲ, ಇದಕ್ಕೇನು ಹೇಳ್ತಾರೆ, ಒಂಥರ ಟಿಶ್ಯೂ ಸ್ಯಾರಿ ಥರ ಇದೆ.
ಇದು ಮೆಟೀರಿಯಲ್ ಸೇಮ್ ಗೌನಿಗೆ ಅಂತಲೇ ಮಾಡಿಸಿದ್ದು, ಗೌನಿಗೆ ಅಂತಲೇ ಸಿಗೋ ಮೆಟೀರಿಯಲ್ ಇದು. ಸೊ ಲೈನಿಂಗ್ ಮತ್ತು ಲೈನಿಂಗೇ ಬರ್ತಾಯಿದೆ ಏನಕ್ಕಂತ ಗೊತ್ತಿಲ್ಲ. ಏನದು ಜಿಗ್ಜಾಗ್ ಮತ್ತು ಫಾಲ್ಸ್ ಮಾಡಿಸ್ಬೇಕು. ಇದು ಅಷ್ಟೇ. ಇದು ಒಂದು ಈ ಸ್ಯಾರಿ ರೇಟ್ ನಾನು ಹೇಳಿಲ್ಲ ಅಲ್ವಾ, ರೆಡ್ ಸ್ಯಾರಿ ರೇಟ್ ಬಂದು ಮೇ ಬಿ ಒಂದು 450-500 ಕೊಟ್ಟಿದೆ ಅನ್ಸ್ಕೊಳ್ತೀನಿ. ಇದು ಅಷ್ಟೇ 600 ಅನ್ಕೊಳ್ತೀನಿ ಈ ಸ್ಯಾರಿ. ಇದು ಅದನ್ನು ತೊಗೊಂಡಿದ್ದು ಬ್ಯಾಂಗ್ಳೂರಲ್ಲೇ, ಪರ್ಟಿಕ್ಯುಲರ್ ಅಡ್ರೆಸ್ ಮರ್ತೋಗಿದೆ. ಇದು ನನಗೆ ಮಾತ್ರ ತುಂಬ ಚೆನ್ನಾಗಿ ನೆನಪಿದೆ. ಶ್ರೀರಾಮ್ಪುರದಲ್ಲಿ ತೊಗೊಂಡಿದ್ದು. ನೀವು ಶ್ರೀರಾಮ್ಪುರ ಹೋದರೆ ಒಂಥರ ಕ್ಲೋತ್ಸ್ ಜಗತ್ತೆ ಅಂತ ಹೇಳ್ಬೋದು, ಬಟ್ಟೆಗಳ ಜಗತ್ತೆ. ಅಲ್ಲೆಲ್ಲ ಕಟ್ ಪೀಸ್ಗಳು ಸಿಗುತ್ತೆ, ಮಟೀರಿಯಲ್ ಸಿಗುತ್ತೆ, ಬೆಡ್ ಸ್ಪ್ರೆಡ್ ಈ ಥರ ಸಿಗುತ್ತೆ. ಶ್ರೀರಾಮ್ಪುರ ಹೋದಾಗ ಯಾವಾಗಾರು ವೀಡಿಯೋ ಮಾಡಾಕ್ತೀನಿ ಆಯಿತಾ. ಸೊ ನಮ್ಮ ಚಿಕ್ಕಮ್ಮಯಿಂದ ಅದು ಆ ಏರಿಯಾ ಗೊತ್ತಾಗಿದ್ದು. ಸೊ ಈ ಸ್ಯಾರಿಗೆ ನಾನು 2 ಬ್ಲೌಸ್ನ ಪೇರಪ್ ಮಾಡೋಣ ಅಂದ್ಕೊಂಡಿದ್ದೀನಿ. ಗೊತ್ತಿಲ್ಲ ಇನ್ನು ಇದು ಹೇಗೆ ಕಾಣುತ್ತೆ ಅಂತ. ನನ್ನ ಹತ್ರ ಒಂದು ಪರ್ಪಲ್ ಬ್ಲೌಸ್ ಇದೆ. ಸೊ ಮೇ ಬಿ ಇದೇ ಮ್ಯಾಚ್ ಆಗುತ್ತೆ ಕಾಂಟ್ರಾಸ್ಟ್ ಥರ ಅಂತ ಅಂದ್ಕೊಂಡಿದ್ದೀನಿ. ಸೊ ಈ ಬ್ಲೌಸ್ನ ನಾನು ತುಂಬ ಸ್ಯಾರೀಸ್ಗೆ ಹಾಕ್ಕೊಂಡಿದ್ದೀನಿ ಆಯಿತಾ. ಸೊ ಈ ಸ್ಯಾರಿಗೆ ವೆಲ್ವೆಟ್ ಬ್ಲೌಸ್, ಪ್ಲೇನ್ ವೆಲ್ವೆಟ್ ಬ್ಲೌಸ್, ಪ್ಲೇನ್ ಇನ್ ದ ಸೆನ್ಸ್ ಏನೂ ಡಿಸೈನ್ ಇಲ್ಲ. ಸೊ ಈ ಥರ ಒಂದು ಸೀಕ್ವೆನ್ಸ್ ವರ್ಕ್ ಕೊಟ್ಟಿದ್ದಾರೆ. ಸೊ ಈ ಥರ ಇದೆ. ಸ್ವಲ್ಪ ಡಿಸ್ಟರ್ಬೆನ್ಸ್ ಅನಿಸ್ತಾ ಇದೆ. ಓಕೆ, ನಾನು ಇದನ್ನು ಬೋಟ್ ನೆಕ್ ಸ್ಟಿಚ್ ಮಾಡಿಸಿದ್ದೀನಿ. ಬ್ಯಾಕ್ ಸೈಡ್ ಈ ಥರ ಇದೆ. ಇದಕ್ಕೇನು ಕಪ್ಸ್ ಎಲ್ಲ ಕೊಟ್ಟಿಲ್ಲ. ಸೊ ಇದು ಒಂದು 5 to 6 ಸ್ಯಾರೀಸಿಗೆ ನಾನು ಈ ಬ್ಲೌಸ್ನ ಹಾಕ್ಕೊಂಡಿದ್ದೀನಿ ಆಯಿತಾ. ಗೊತ್ತಿಲ್ಲ, ಮೇ ಬಿ ಅದು ಕೋಇನ್ಸಿಡೆಂಟ್ಲಿ ನನಗೆ ಈ ಬ್ಲೌಸು ಮ್ಯಾಚ್ ಆಗಿತ್ತು ಎಲ್ಲ ಸ್ಯಾರೀಸ್ಗಳಿಗೂ. ಸೊ ಇದು ನನ್ನ ಫೇವ್ರೆಟ್ ಬ್ಲೌಸ್ ಅಂತಲೇ ಹೇಳ್ಬೋದು. ಬಟ್ ಚೆನ್ನಾಗಿ ಕಾಣಿಸುತ್ತೆ ಆಯಿತಾ. ಒಂಥರ ಕಾಟನ್ ಸ್ಯಾರೀಸ್ಗೂ ಮ್ಯಾಚ್ ಆಗುತ್ತೆ, ಒಂಥರ ಫ್ಯಾನ್ಸಿ ಸ್ಯಾರೀಸ್ಗೂ ಮ್ಯಾಚ್ ಆಗುತ್ತೆ. ಆ್ಯಕ್ಚುಲಿ ಇದು ಪೇರಪ್ ಚೆನ್ನಾಗಿ ಕಾಣುತ್ತಲ್ಲ, ಕಾಂಬಿನೇಷನ್. ನನಗೇನೋ ಆಗ ಅನಿಸ್ತಾ ಇದೆ. ಸಿ ಇದು ಜಿಗ್ಜಾಗ್ ಮತ್ತು ಫಾಲ್ಸ್ ಆದಮೇಲೆ ಟ್ರೈ ಮಾಡಿ ನಾನು ನಿಮಗೆ ಫೋಟೋಸ್ನ ಶೇರ್ ಮಾಡ್ತೀನಿ. ಚೆನ್ನಾಗಿದೆ ಅಲ್ಲ ಕಾಂಬಿನೇಷನ್. ಇವನ್ ಈ ಮಟೀರಿಯಲ್ ಕೂಡ ಚೆನ್ನಾಗಿದೆ, ಒಂಥರ ಏನೋ ಕೈಂಡ್ ಆಫ್ ಫ್ಯಾನ್ಸಿ ಥರ ಅನಿಸುತ್ತೆ, ಟಿಶ್ಯೂ ಸ್ಯಾರಿ ಆಗಿರೋದ್ರಿಂದ. ಸೊ ಈ ಒಂದು ಸ್ಯಾರಿ ಆಯ್ತಲ್ವಾ. ನೆಕ್ಸ್ಟ್ ಬಂದು ಇದು ಅಷ್ಟೇ ಚೆನ್ನಾಗಿದೆ ಅಲ್ಲ. ಇದು ಬಂದು ಶ್ರೀರಾಮ್ಪುರದಲ್ಲೇ ತೊಗೊಂಡಿರೋದು. ಸೊ ತುಂಬ ಚೆನ್ನಾಗಿದೆ ಈ ಸ್ಯಾರಿ ಕೂಡ. ಇಲ್ಲಿ ಈ ಥರ ಡಿಸೈನ್ ಬಂದಿದೆ. ಇದಕ್ಕೆ ಏನೋ ಹೇಳ್ತಾರೆ, ನಂಗೆ ಆ ವರ್ಡ್ ಮರ್ತೋಗಿದೆ. ನಿಮ್ಗೆ ಇನ್ ಕೇಸ್ ಗೊತ್ತಿದ್ರೆ ಕಮೆಂಟ್ ಮಾಡಿ ಆಯಿತಾ. ಸೊ ಈ ಮಟೀರಿಯಲ್ ಒಂಥರ ಚೆನ್ನಾಗಿದೆ, ಒಂಥರ ಕಾಟನ್ ಮಲ್ ಬಟ್ಟೆ ಅಂತಾರಲ್ಲ ಆ ಥರ ಮಟೀರಿಯಲ್. ಇದು ಸಾಫ್ಟ್ ಆಗಿದೆ. ಮೇ ಬಿ ಉಟ್ರೆ ಹಾಗೆ ಇರುತ್ತೆ ಅನಿಸುತ್ತೆ. ಲೈಕ್ ಏನೂ ಡಿಸ್ಟರ್ಬೆನ್ಸ್ ಆಗಲ್ಲ, ಆರಾಮಾಗಿ ನಾವು ವಿ ಕ್ಯಾನ್ ಕ್ಯಾರಿ ದಿಸ್ ಸ್ಯಾರಿ. ಮೇ ಬಿ ಇದು ಫೀಲ್ ಆಗುತ್ತೆ ಅನಿಸುತ್ತೆ ನೋಡಿ. ತುಂಬ ಚೆನ್ನಾಗಿದೆ. ಇದನ್ನು ನಾನು ಜಿಗ್ಜಾಗ್ ಮತ್ತು ಫಾಲ್ಸ್ ಮಾಡಿಸಿಲ್ಲ, ಯಾಕಂದರೆ ಅದು ನಾನು ಬಿಫೋರ್ ತೋರಿಸಿರೋ ಸ್ಯಾರಿನೂ ಈ ಸ್ಯಾರಿನೂ ಒಂದೇ ಟೈಮಲ್ಲಿ ತೊಗೊಂಡಿದ್ದು. ಸೊ ಇದನ್ನು ಜಿಗ್ಜಾಗ್ ಫಾಲ್ಸ್ ಮಾಡಿಸಿಲ್ಲ. ಇದಕ್ಕೂ ಯಾವ್ದಾರೋ ಬ್ಲೌಸ್ನ ಮ್ಯಾಚ್ ಮಾಡಬೇಕು ಅಂತ ಅಂದ್ಕೊಂಡಾಗ ನಂಗೆ ಸಿಕ್ಕಿದ್ದು ವೈಟ್ ಬ್ಲೌಸ್. ಸೊ ಈ ಸ್ಯಾರಿಗೆ ಸಿಕ್ಕಿದ್ದು ನಂಗೆ ವೈಟ್ ಬ್ಲೌಸ್ ಅದೇ ಹೇಳಿದ್ನಲ್ಲ. ಅಂದ್ಕೊಂಡೆ ನಾನು ಮೇ ಬಿ ಇದು ಮ್ಯಾಚ್ ಆಗ್ಬೋದು ಅಂತ, ಬಿಕಾಸ್ ಇದು ಸ್ವಲ್ಪ ವೈಟ್ ಶೇಡ್ ಬಂದಿರೋದ್ರಿಂದ ಇದಕ್ಕೆ ಮ್ಯಾಚ್ ಆಗುತ್ತೆ ಅಂತ ಅಂದ್ಕೊಂಡು ಪೇರಪ್ ಮಾಡೋಣ ಅಂದ್ಕೊಂಡಿದ್ದೀನಿ. ಈ ಬ್ಲೌಸು ಅಷ್ಟೇ, ಅಗೈನ್ ರೆಡಿಮೇಡ್ ಬ್ಲೌಸ್ ವಿತ್ ಗೋಲ್ಡನ್ ಸೀಕ್ವೆನ್ಸ್, ಬ್ಯಾಕ್ ಹುಕ್ ಕೊಟ್ಟಿದ್ದಾರೆ. ಈ ಬ್ಲೌಸು ಅಷ್ಟೇ ತುಂಬ ಸ್ಯಾರೀಸ್ಗೆ, ತುಂಬ ಕಾಟನ್ ಸ್ಯಾರೀಸ್ಗಳಿಗೆ ನಾನು ಪೇರಪ್ ಮಾಡಿದ್ದೀನಿ. ಬಿಕಾಸ್ ನಂಗೆ ಸ್ಯಾರೀಸ್ ಅಂದರೆ ತುಂಬ ಇಷ್ಟ. ಎಷ್ಟಂತ ಬ್ಲೌಸ್ ಸ್ಟಿಚ್ ಮಾಡಿಸೋದು. ಸೊ ಈ ಥರ ವೈಟ್, ಗೋಲ್ಡನ್, ಬ್ಲ್ಯಾಕ್ ಈ ಥರ ಸ್ಯಾರಿ ಬ್ಲೌಸಸ್ ಇದ್ದರೆ ನಾವು ಎಷ್ಟೊಂದು ಸ್ಯಾರೀಸ್ಗಳಿಗೆ ನಾವು ಬ್ಲೌಸಸ್ನ ಮ್ಯಾಚಪ್ ಮಾಡ್ಬೋದು. ಸೊ ಇದು ಅಷ್ಟೇ ತುಂಬ ಚೆನ್ನಾಗಿದೆ. ಇದು ಆ್ಯಕ್ಚುಲಿ ಬ್ಲೌಸ್ ಇದು ಅಮೆಝಾನಲ್ಲಿ ತೊಗೊಂಡಿದ್ದು. ಸ್ವಲ್ಪ ಕಾಸ್ಟ್ಲಿ ಅನ್ನಿಸ್ತು, ಬಟ್ ಸ್ಟಿಲ್ ಓಕೆ. 900 ಏನೋ ಕೊಟ್ಟಿದ್ದೆ. ನನಗೆ ಇದು ಕಾಸ್ಟ್ಲಿ ಅನ್ನಿಸ್ತು. ಮೇ ಬಿ ಸ್ಟಿಚ್ ಮಾಡಿಸಿದ್ರೆ ಅಷ್ಟು ಅನ್ನಿಸ್ತಾ ಇತ್ತೋ ಗೊತ್ತಿಲ್ಲ, ಯಾಕಂದರೆ ಎಕ್ಸ್ಟ್ರಾ ಮೆಟೀರಿಯಲ್ ತೊಗೊಂಡು ಈ ಬ್ಲೌಸ್ಗೆ 600 ರೂಪೀಸ್ ಮಾಡ್ತಾರೆ ನಾನ್ ಪ್ಯಾಡೆಡ್ಗೆ. ಸೊ ಲೈನಿಂಗ್ ಇದು ಬಂದು ಕಾಟನ್ ಹಾಕಿಲ್ಲ, ಬಟ್ ಅಷ್ಟು ಕಂಫರ್ಟ್ ಅನಿಸಲ್ಲ. ಓಕೆ, ಒಂದು ಸ್ವಲ್ಪ ಹೊತ್ತಿಲ್ಲ ಎಲ್ಲ ಹೋಗಿ ಬರ್ತೀವಿ ಟೆಂಪಲ್ಗೆ ಆ ಥರ ಅಂದಾಗ ಯು ಕ್ಯಾನ್ ವೇರ್ ದಿಸ್ ಬ್ಲೌಸ್. ಮೆಗಾ ಸ್ಲೀವ್ಸ್ ಕೊಟ್ಟಿದ್ದಾರೆ, ಚೆನ್ನಾಗಿ ಕಾಣಿಸುತ್ತೆ. ಸೊ ಸಿ ಕಲರ್ ಕಾಂಬಿನೇಷನ್
ಮ್ಯಾಚ್ ಆಗಿದೆ ಅಲ್ವಾ? ಏನಾದರೂ ಒಂದು ದೇವಸ್ಥಾನಕ್ಕೆ ಎಲ್ಗಾರು ಕರ್ಕೊಂಡು ಹೋಗೋ ಪ್ಲ್ಯಾನ್ ಮಾಡಬೇಕು ಆಫ್ಟರ್ ಜಿಗ್ಜಾಗ್ ಆ್ಯಂಡ್ ಫಾಲ್ಸ್. ಓಕೆ, ಒನ್ ಮೋರ್ ಸ್ಯಾರಿ. ಇದನ್ನು ಒನ್ ಟೈಮ್ ಅಷ್ಟೇ ಉಟ್ಟಿದ್ದೀನಿ ಆಯಿತಾ. ಈ ಸ್ಯಾರಿನೂ ಅಷ್ಟೇ ಒಂಥರ ಲೈಕ್ ಏನು ಹೇಳ್ತಾರೆ, ಸಾಫ್ಟ್ ಸಿಲ್ಕ್ ಅನ್ಬೋದು. ಒಂಥರ ನನಗೇನೋ ಒಂಥರ ಮೈಸೂರು ಸಿಲ್ಕ್ ಥರ ಫೀಲ್ ಆಗುತ್ತೆ ಈ ಸ್ಯಾರಿ. ಸಿ ಬಾರ್ಡರ್, ಇದು ರಾಮ ಗ್ರೀನ್, ತುಂಬ ಚೆನ್ನಾಗಿದೆ. ಇದು ಅಷ್ಟೇ ಬ್ಯಾಂಗ್ಳೂರಲ್ಲಿ ತೊಗೊಂಡಿದ್ದು. ಸಾರಿ ಗಾಯ್ಸ್, ಇದು ಬಂದು ಶಿವಮೊಗ್ಗದಲ್ಲಿ ತೊಗೊಂಡಿರೋದು. ಶಿವಮೊಗ್ಗ ಗಾಂಧಿ ಬಜಾರಲ್ಲಿ ತೊಗೊಂಡಿರೋ ಮಟೀರಿಯಲ್ ಶಾಪಲ್ಲಿ ತೊಗೊಂಡಿರೋ ಸ್ಯಾರಿ. ನಾನು ನನ್ನ ಫ್ರೆಂಡ್ ಹೋಗಿದ್ವಿ, ಆವಾಗ ಸುಮ್ಮನೆ ಇಷ್ಟ ಆಯಿತು ಈ ಮಟೀರಿಯಲ್. ಸ್ಯಾರಿಯಾಗಿ 5.5 ಮೀಟರ್ನ ಕಟ್ ಮಾಡಿಸಿದ್ದ. ಒಂಥರ ಮೈಸೂರು ಸಿಲ್ಕ್ ಅಂದರೆ ಅಪ್ಪ, ಮೈಸೂರು ಸಿಲ್ಕ್ ಎಲ್ಲ ಸ್ಟಾರ್ಟಿಂಗ್ ಫ್ರಮ್ 15,000. ಬಟ್ ಐ ಫೀಲ್ ಲೈಕ್ ಮೈಸೂರು ಸಿಲ್ಕ್ ಅಂತಲೇ ಅನಿಸುತ್ತೆ. ಅಷ್ಟು ಸಾಫ್ಟಾಗಿ ಅಷ್ಟೊಂಥರ ಸಿಲ್ಕ್ ಸ್ಯಾರಿ ಈ ಥರನೇ ಇದೆ. ಬಟ್ ಉಟ್ಟಾಗೂ ಚೆನ್ನಾಗಿ ಕಾಣಿಸುತ್ತೆ ಆಯಿತಾ. ಸೊ ಇದಕ್ಕೆ ನಾನು ಇದ್ರದ್ದೇ ಬ್ಲೌಸು ಏನು ಯಾಕಂದರೆ ಬಾರ್ಡರ್ ಇರೋದ್ರಿಂದ ಸೊ ನಾನು ಏನೂ ಎಕ್ಸ್ಟ್ರಾ ಬೇರೆ ಹಾಕೋದು ಬೇಡ. ಇದನ್ನೇ ಮಟೀರಿಯಲ್ನ ಎಕ್ಸ್ಟ್ರಾ ಕಟ್ ಮಾಡಿಸಿ ಮೇ ಬಿ ಟೋಟಲಾಗಿ ನಾನು 6 ಮೀಟರ್ 6.5 ಕಟ್ ಮಾಡಿಸಿದೆ ಅನಿಸುತ್ತೆ. 5.5 ಅಲ್ವಾ ಒಂದು ಸ್ಯಾರಿ ಇರೋದು, 5 ಮೀಟರ್ ಮ್ಯಾಕ್ಸ್ ಆ್ಯಕ್ಚುಲಾಗಿ. ಸೊ ಇದಕ್ಕೆ ನಾನು ಇದೇ ಥರದ ಬ್ಲೌಸ್ನೇ ಸ್ಟಿಚ್ ಮಾಡಿಸಿದೆ. ಸ್ವಲ್ಪ ಡಿಸೈನ್ ಮಾಡಿ ಅಂದಿದ್ದೆ, ನಮ್ಮ ಟೈಲರು ಈ ಥರ ಡಿಸೈನ್ ಮಾಡಿದ್ದಾರೆ. ಸೊ ಅದೇ ಮಟೀರಿಯಲ್ನೇ ಇಲ್ಲಿ ಹಾಕಿ ಈ ಥರ ಮಾಡಿದ್ದಾರೆ. ಉಟ್ಟಾಗಿ ಚೆನ್ನಾಗಿ ಕಾಣುತ್ತೆ. ಸೊ ಈ ಥರ. ಸೊ ಇದಕ್ಕೆ ಇದರದ್ದೇ ಬ್ಲೌಸು, ಎಕ್ಸ್ಟ್ರಾ ಏನಿಲ್ಲ. ಮೇ ಬಿ ಇದು ಅರೌಂಡ್ ಒಂದು 500 ಕೊಟ್ಟಿದ್ದೀನಿ. ನಾನೆಲ್ಲ ತೋರಿಸಿದ್ದು ಅಷ್ಟೇ ರೇಂಜಲ್ಲಿರೋ ಸ್ಯಾರೀಸು. ಈ ಸ್ಯಾರೀಸು ಅಷ್ಟೇ, ಈ ಸ್ಯಾರಿನೂ ಅಷ್ಟೇ ತುಂಬ ಚೆನ್ನಾಗಿದೆ. 500 ಬ್ಲೌಸ್ಗೆ 500 ಸ್ಯಾರಿಗೆ 1000 ರೂಪಾಯಲ್ಲಿ ಚೆನ್ನಾಗಿರೋ ನಾವು ಓನಾಗಿ ಕ್ರಿಯೇಟ್ ಮಾಡ್ಕೊಂಡಿರೋ ಸ್ಯಾರಿ ರೆಡಿ ಆಗುತ್ತೆ. ಸೊ ನೀವು ಈ ಥರ ಏನಾದ್ರು ಐಡಿಯಾಸ್ನ ಕ್ರಿಯೇಟ್ ಮಾಡ್ಕೊಳ್ಳಿ. ಸೊ ಎಗೇನ್ ಪ್ಲೇನ್ ಸ್ಯಾರಿ, ಇದನ್ನ ನಾನು ಪ್ರೀ ವೆಡ್ಡಿಂಗ್ ಶೂಟಲ್ಲಿ ಹಾಕ್ಕೊಂಡಿದ್ದೆ. ಬಟ್ ಏನಂದರೆ ರೆಡ್ ಮತ್ತು ಪರ್ಪಲ್ ಈ ಸ್ಯಾರಿನ ಒಂದೇ ಟೈಮ್ ತೊಗೊಂಡಿದ್ದು. ನನಗೆ ಈ ಕ್ವಾಲಿಟಿ ಅದು ರೆಡ್ ಕಲರ್ ತುಂಬ ಚೆನ್ನಾಗಿದೆ ಆಯಿತಾ. ಬಟ್ ಇದೇನೋ ನಂಗೆ ಅಷ್ಟು ಕ್ವಾಲಿಟಿ ಚೆನ್ನಾಗಿದೆ ಅನ್ನಿಸ್ಲಿಲ್ಲ. ಉಟ್ಟಾಗ ಒಂಥರ ಬಾಡಿಗೆ ಅಂಟ್ಕೊಳ್ಳುತ್ತೆ. ಬಟ್ ಚೆನ್ನಾಗಿದೆ, ಓಕೆ. ನಾನು ಇದ್ರನ್ನ 2 ಟೈಮ್ಸ್ ಉಟ್ಟಿದ್ದೀನಿ. ಇದ್ರ ಬ್ಲೌಸ್ ಸ್ಟೋರಿ ಚೆನ್ನಾಗಿದೆ. ಯಾಕಂದರೆ ನಾನು ಇದಕ್ಕೇನೋ ಡಿಫ್ರೆಂಟಾಗಿ ಸ್ಟಿಚ್ ಮಾಡಿಸ್ಬೇಕು ಅಂದ್ಕೊಂಡಾಗ ಕಾಂಟ್ರಾಸ್ಟ್ ಯಾವ್ದು ಮಾಡಿಸ್ಬೋದು ಅಂದಾಗ ಒಂದು ಸ್ಯಾರಿಗೆ ನನಗೆ ಬ್ಲೌಸ್ ಬೇಕಿತ್ತು. ಆ ಬ್ಲೌಸ್ಗೆ ನಾನು ಈ ಸ್ಯಾರಿ ಜೊತೆ ನಾನು ಪೇರಪ್ ಮಾಡಿದೆ ಆಯಿತಾ. ಇದು ಅಷ್ಟೇ ಪರ್ಪಲ್ ಶೇಡ್, ಬಟ್ ಚೆನ್ನಾಗಿದೆ ಕಲರ್, ಏನೋ ಒಂಥರ. ಆ ರೆಡ್ ಮತ್ತು ಈ ಪರ್ಪಲ್ ಸ್ಯಾರಿ ಒಟ್ಟಿಗೆ ತೊಗೊಂಡಿದ್ದು. ಇದಕ್ಕೆ ಬ್ಲೌಸ್ ಬಂದು ಚೆನ್ನಾಗಿದೆ. ಸಾರಿ, ಈ ಬ್ಲೌಸ್ ಡಿಸೈನು ಇನ್ಸ್ಟಾಗ್ರಾಮಲ್ಲಿ ಹಿಂಗೆ ನೋಡಬೇಕಾದ್ರೆ ಸಿಕ್ಕಿದ್ದು ಬ್ಲೌಸು ಡಿಸೈನು. ಸೊ ನೋಡಿ, ಬ್ಯಾಕ್ ಈ ಥರ ಡಿಸೈನ್ ಇಡ್ಸಿದ್ದೀನಿ. ನಮ್ಮ ಟೈಲರು ಬೈತಾಯಿದ್ರು, ಮೇಡಮ್ ನಿಮಗೆಲ್ಲ ಎಲ್ಲೆಲ್ಲಿ ಸಿಗುತ್ತೆ ಮೇಡಮ್ ಈ ಥರ ಡಿಸೈನ್ಗಳು ಅಂತ. ಬಟ್ ಚೆನ್ನಾಗಿ ಕಾಣಿಸುತ್ತೆ. ಬಿಕಾಸ್ ನಾನು ಇಲ್ಲಿ ಏನಕ್ಕೆ ಇಲ್ಲಿ ಕಟ್ ವರ್ಕ್ ಬಂದಿದೆಯಲ್ಲ, ಸೊ ನಾನು ಹಾಗಾಗಿ ಪ್ಯಾಡೆಡ್ ಇಡ್ಸಿದ್ದೀನಿ. ಇದಕ್ಕೆ ನಾನು ಸೇಮ್ ಅವರು ಲೈನಿಂಗ್ ಕಾಟನ್ ಲೈನಿಂಗೇ ಕೊಟ್ಟಿದ್ದಾರೆ. ಸ್ಲೀವ್ಸ್ ಬಂದು ನೆಟ್ಟೆಡ್ ಫುಲ್ ಸ್ಲೀವ್ಸ್ ಇದೆ. ಮೇ ಬಿ ಇವಾಗ ಡುಮ್ಮಿ ಆಗಿದ್ದೀನಿ ಅನಿಸುತ್ತೆ. ಮೇ ಬಿ ನಂಗೆ ಇಲ್ಲಿ ತನಕ ಸ್ಲೀವ್ಸ್ ಬರುತ್ತೆ. ಚೆನ್ನಾಗಿದೆ ಈ ಸ್ಯಾರಿ. ಈ ಬ್ಲೌಸು ಅಷ್ಟೇ, ನಾನೊಂದು 3 to 4 ಸ್ಯಾರೀಸ್ ಇದೆ ನನ್ನ ಹತ್ರ. ಅಷ್ಟು ಸ್ಯಾರೀಸ್ಗೆ ಈ ಬ್ಲೌಸು ಮ್ಯಾಚ್ ಆಗುತ್ತೆ ಗೊತ್ತಾ. ಇದು ನನ್ನ ಫ್ರೆಂಡ್ಸ್ ತುಂಬ ಜನ ಇಷ್ಟಪಟ್ಟಿದ್ರು ಡಿಸೈನ್ನ. ಸೊ ನಿಮಗೂ ಯಾರಾದರೂ ಬೇಕಂದರೆ ಟೇಕ್ ಎ ಸ್ಕ್ರೀನ್ಶಾಟ್ ಆ್ಯಂಡ್ ಗಿವ್ ಇಟ್ ಟು ಯುವರ್ ಟೈಲರ್. ಚೆನ್ನಾಗಿದೆ, ಒಂಥರ ಕಂಫರ್ಟ್ ಅನಿಸುತ್ತೆ, ಏನು ಇದು ಅನಿಸಲ್ಲ. ಪ್ಯಾಡೆಡ್ ಆಗಿರೋದ್ರಿಂದ ಚೆನ್ನಾಗಿ ಅನಿಸುತ್ತೆ, ಕಂಫರ್ಟ್ ಫೀಲ್ ಕೊಡುತ್ತೆ. ಸೊ ಲಾಸ್ಟ್ ಬಟ್ ನಾಟ್ ದ ಲೀಸ್ಟ್, ಮೈಸೂರು ಸಿಲ್ಕ್ ಥರ ಇರೋ ಒಂದು ಸ್ಯಾರಿ. ಸೊ ಯಾ, ಕಲರ್ ನೋಡಿ ಎಷ್ಟು ವೈಬ್ರೆಂಟ್ ಆಗಿದೆ, ಆರೆಂಜ್ ಸ್ಯಾರಿ. ಇದನ್ನ ನಮ್ಮದು ಟ್ರ್ಯಾಕ್ಟರ್ ತೊಗೊಂಡಿದ್ವಿ, ಹೊಸ ಟ್ರ್ಯಾಕ್ಟರ್. ಸೊ ಆವಾಗ ಲಕ್ಷ್ಮೀ ಪೂಜೆ ಮಾಡಬೇಕಿತ್ತು, ಆಗ ಹುಟ್ಟಿದ್ದು. ಒಂದೇ ಟೈಮ್ ಹುಟ್ಟಿದ್ದೀನಿ, ಉಡಬೇಕು ಮತ್ತು ಯಾವಾಗಾದ್ರು ಟೈಮ್ ಸಿಕ್ಕಾಗ. ಇದಕ್ಕೆ ನಾನು ಅದೇ ಇವಾಗ ತೋರಿಸಿದ್ನಲ್ಲ ಗ್ರೀನ್ ಬ್ಲೌಸ್ನ ನಾನು ಮ್ಯಾಚಪ್ ಮಾಡಿದ್ದೆ. ಇದು ಅಷ್ಟೇ, ಇದು ನಾನು ಸ್ಯಾರಿ ಬಂದು ಯಾವುದು ಸ್ಯಾರಿ ಜೊತೆ ತೊಗೊಂಡಿದ್ದೆ, ಗ್ರೀನ್ ಸ್ಯಾರಿ ಇವಾಗ ತೋರಿಸಿದ್ನಲ್ಲ ಆ ಗ್ರೀನ್ ಸ್ಯಾರಿ ಜೊತೆಗೆ ಇದೆರಡು ತೊಗೊಂಡಿದ್ದು.
ಚೆನ್ನಾಗಿದೆ ಅಲ್ಲ. ಇದೆಲ್ಲ ಉಟ್ಟರೆ ನಾವು ಸ್ಯಾರಿ ಹಾಕಿದ್ದೀವಿ ಅನ್ಸಲ್ಲ, ಹೆವಿ ಅನ್ಸಲ್ಲ. ಆರಾಮ್ಸೆ ನಾವು ಒಂದು ಹೋಲ್ ಡೇ ಇರ್ಬೋದು ಈ ಸ್ಯಾರಿಯಲ್ಲಿ. ಈ ಸ್ಯಾರಿದು ಫೋಟೋಸ್ ಮೇ ಬಿ ಇದೆ ಅನಿಸುತ್ತೆ, ಇದ್ರೆ ನಾನು ಆಬ್ವಿಯಸ್ಲಿ ಪಿನ್ ಮಾಡ್ತೀನಿ. ಇದಕ್ಕೆ ಬಂದು ನಾನು ಸ್ಯಾರಿ ಬ್ಲೌಸ್ ಹೇಗೆ ಅಂದರೆ ವಿ ಕ್ಯಾನ್ ವೇರ್ ಗೋಲ್ಡನ್ ಆಸ್ ವೆಲ್, ಯಾಕಂದರೆ ಇಲ್ಲಿ ಗೋಲ್ಡನ್ ಬಾರ್ಡರ್ ಬಂದಿದೆಯಲ್ಲ, ಸೊ ಇದ್ರ ಜೊತೆಗೂ ಚೆನ್ನಾಗಿ ಕಾಣಿಸುತ್ತೆ. ಸೊ ನಾವು ಬೇಡ ಕಾಂಟ್ರಾಸ್ಟ್ ಹಾಕೋಬೋದು ಅಂದರೆ ನಾನು ಹೇಳಿದ್ನಲ್ಲ, ನಾನು ರೀಸೆಂಟಾಗಿ ಪೂಜೆಗೆ ಹಾಕಿದಾಗ ನಾನು ಈ ಕಲರ್ನ ಈ ಬ್ಲೌಸ್ನ ಮ್ಯಾಚಪ್ ಮಾಡಿದ್ದೆ. ಇದು ಕೂಡ ತುಂಬ ಚೆನ್ನಾಗಿ ಸೂಟ್ ಆಗಿತ್ತು. ಸೊ ಇದು ನನ್ನ ಸ್ಯಾರಿ ಸ್ಟೋರಿ. ಒನ್ ಮೋರ್ ಇಸ್ ದೇರ್, ಇನ್ನೂ ಒಂದಿದೆ. ಇದೇ ನನಗೆ ತಂದಮೇಲೆ ಅಷ್ಟು ಇಷ್ಟ ಆಗಿಲ್ಲ, ಬಟ್ ಏನೋ ಮಟೀರಿಯಲ್ ತುಂಬ ಇಷ್ಟ ಆಯಿತು. ಆಯಿತಾ, ಮೇ ಬಿ ನಿಮಗೆ ಕಾಣಿಸುತ್ತೋ ಇಲ್ಲ ಗೊತ್ತಿಲ್ಲ. ಕಾಣಿಸ್ತಾ ಇದೆ ಲೈಟ್ ಇರೋದ್ರಿಂದ. ಸೊ ನೋಡಿ, ಗೋಲ್ಡನ್ ಶಿಮರಿ ಥರ ಬಂದಿದೆ ಏನೋ. ಸೊ ನನಗೆ ಹಾಗಾಗಿ ಈ ಸ್ಯಾರಿ ಇಷ್ಟ ಆಯಿತು. ಥರ ಸಾಫ್ಟಾಗಿದೆ. ಆಯಿತಾ, ಎಲ್ಲರೂ ಹಿಂಗೆ ಟೆಂಪಲ್ಗೆ ಹೋದಾಗ, ಮನೇಲಿ ಏನೋ ಒಂದು ಪೂಜೆ ಇದೆ ಅಂದಾಗ ಸೊ ಆರಾಮಾಗಿ ನಾವು ಈ ಬ್ಲೌಸ್ನ ಹಾಕೋಬೋದು, ಈ ಸ್ಯಾರಿನ ಹಾಕೋಬೋದು. ಇದಕ್ಕೆ ನಾನು ಅದೇ ವೆಲ್ವೆಟ್ ಬ್ಲೌಸ್ ಇದು ಹಾಕಿದ್ರೆ ಮೇ ಬಿ ಚೆನ್ನಾಗಿ ಕಾಣುತ್ತೆ ಅಂದ್ಕೊಳ್ತೀನಿ. ಬ್ಯಾಕ್ ಸೈಡ್ ಏನೋ ನೋಡ್ದಂಗೆ ಆಯಿತು, ಹಾಗಾಗಿ ಇಟ್ಸ್ ಮ್ಯಾಚಿಂಗ್ ರೈಟ್. ಚೆನ್ನಾಗಿ ಅನಿಸ್ತಾ ಇದೆ ತಾನೇ. ಕಾಂಬಿನೇಷನ್ ನಾ ಹೇಳಿಲ್ವಾ, ಈ ಪರ್ಪಲ್ ಬ್ಲೌಸು ತುಂಬ ಸ್ಯಾರೀಸ್ಗೆ, ವೆಲ್ವೆಟ್ ಬ್ಲೌಸ್ ತುಂಬ ಸ್ಯಾರೀಸಿಗೆ ಮ್ಯಾಚ್ ಆಗಿದೆ. ಸೊ ಈ ಸ್ಯಾರಿನೂ ಅಷ್ಟೇ ಜಿಗ್ಜಾಗ್ ಫಾಲ್ಸ್ ಆಗಿಲ್ಲ ನೋಡಿ. ಕೈಯಲ್ಲಿ ಇಟ್ಕೊಂಡ್ರೆ ಎಷ್ಟು ಸಾಫ್ಟ್ ಫೀಲ್ ಆಗುತ್ತೆ, ಎಷ್ಟು ಅಂದರೆ ಖುಷಿ ಕೊಡುತ್ತೆ ಮಟೀರಿಯಲ್ ಇಟ್ಕೊಳ್ಳೋಕ್ಕೆ. ಇಷ್ಟು ನನ್ನ ಸ್ಯಾರೀಸ್ ಸ್ಟೋರಿ ಆಗಿತ್ತು. 7 ಸ್ಯಾರೀಸ್ ತೋರಿಸಿದ್ದೀನಿ. ಈ 7 ಸ್ಯಾರೀಸ್ ಕೂಡ ನಾನೇ ಓನಾಗಿ ಡಿಸೈನ್ ಮಾಡ್ಕೊಂಡಿರೋ ಸ್ಯಾರೀಸ್. ಅಂದರೆ ಯಾವ ಪರ್ಟಿಕ್ಯುಲರ್ ಶಾಪಲ್ಲಿ ತೊಗೊಂಡಿದ್ದಲ್ಲ, ಯಾವ ಪರ್ಟಿಕ್ಯುಲರ್ ಅಂಗಡಿಗೆ ಹೋಗಿ ಇದೇ ಸ್ಯಾರಿ ಬೇಕು ಕೊಡಿ ಅಂತ ಹೇಳಿದ್ದಲ್ಲ, ಇದೆಲ್ಲ ನಾನು ಓನ್ ಡಿಸೈನ್ ಮಾಡಿಸ್ಕೊಂಡಿರೋ ಕಟ್ ಪೀಸ್ ಸ್ಯಾರೀಸು. ಅಂದರೆ ಇನ್ನು ಹೆವಿ ಗ್ರ್ಯಾಂಡ್ ಆರ್ಗೆನ್ಸಾ ಸ್ಯಾರೀಸ್ ಇರುತ್ತೆ, ಈ ಥರ ನೆಟೆಡ್ ಸ್ಯಾರಿ ಇರುತ್ತೆ, ಕಾಟನ್ ಸ್ಯಾರೀಸ್ ಇರುತ್ತೆ, ಆಮೇಲೆ ಪೀಸಸ್ ಇರುತ್ತೆ. ನಾವು ಅದನ್ನು ಬಾರ್ಡರ್ನ, ಅದಕ್ಕೆ ಮ್ಯಾಚ್ ಆಗೋ ಬಾರ್ಡರ್ಸ್ನ ತೊಗೊಂಡು ನಾವು ಅದನ್ನು ಸ್ಯಾರಿಯಾಗಿ ಕನ್ವರ್ಟ್ ಮಾಡ್ಕೋಬೋದು. ಸೊ ಇದು ನನ್ನ ಸ್ಟೋರಿ ಆಗಿತ್ತು. ನಿಮ್ಗೆ ಈ ಥರ ಸ್ಯಾರೀಸ್ ಬೇಕಂದರೆ, ಡಿಸೈನ್ ಮಾಡ್ಕೋಬೇಕಂದ್ರೆ ಈ ಥರ ಕಟ್ ಪೀಸ್ ಶಾಪ್ಗಳಿಗೆ ಹೋಗಿ ಸ್ಯಾರೀಸ್ನ ಪರ್ಚೇಸ್ ಮಾಡಿ, ಇಷ್ಟ ಆಗುತ್ತೆ. ಸೊ ಯಾರಾದರೂ ಕೇಳಿದಾಗ ಈ ಸ್ಯಾರಿ ಎಲ್ಲಿ ತೊಗೊಂಡಿದ್ದು ಅಂತ ಇಲ್ಲ, ಇದು ಆ್ಯಕ್ಚುಲಿ ಮಟೀರಿಯಲಲ್ಲಿ ಕಟ್ ಮಾಡಿಸಿದ್ದು ಅಂತ ಹೇಳಿದಾಗ ಎಷ್ಟು ಖುಷಿ ಕೊಡುತ್ತಲ್ವ. ನಾವಾಗೆ ಓನ್ ಬ್ಲೌಸ್ನ, ಅದಕ್ಕೆ ಓನ್ ಡಿಸೈನ್ನ, ಅಂದರೆ ಪರ್ಟಿಕ್ಯುಲರಿ ಕಾಂಟ್ರಾಸ್ಟ್ ಇರ್ಬೋದು, ಅದಕ್ಕೆ ಮ್ಯಾಚಿಂಗ್ ಆಗೋ ಬ್ಲೌಸ್ನ ನಾವಾಗೆ ರೆಡಿ ಮಾಡಿಸ್ಕೊಂಡಾಗ ತುಂಬ ಖುಷಿ ಕೊಡುತ್ತೆ ಅದನ್ನು ಹಾಕ್ಕೊಂಡಾಗ. ಸೊ ಹಾಗೆ, ಸೊ ಹೀಗೆ ನೆಕ್ಸ್ಟ್ ಏನಾದರೂ ವೀಡಿಯೋಸ್ನ ತೊಗೊಂಡು ಬರ್ತಾ ಇರ್ತೀನಿ, ನೋಡಿ ಖುಷಿ ಪಡಿ. ಥ್ಯಾಂಕ್ ಯು ಗಾಯ್ಸ್. ನನ್ನದು ವೀಡಿಯೋಸ್ ಇಷ್ಟ ಆದರೆ ಕಮೆಂಟ್ ಮಾಡಿ, ಹಾಗೆ ಶೇರ್ ಮಾಡಿ ನಿಮ್ಮ ಫ್ರೆಂಡ್ಸ್ ಜೊತೆಗೆ. ಥ್ಯಾಂಕ್ ಯು.